ಸ್ನೇಹಿತರೆ, ವಕೀಲ್ ಸಾಬ್ ಜಗದೀಶ್ ಕುಮಾರ್ ಅವರನ್ನ ಬಂಧನ ಮಾಡ್ತಾರ? ಯಾವ ಕಾರಣಕ್ಕೆ ಬಂಧನ ಮಾಡ್ಬೋದು, ಬಂಧನ ಆದ್ರು ಅಂತ ನೋಡಿದ್ರೆ, ನಿನ್ನೆ ಅವರ ಫೇಸ್ಬುಕ್ ಪೇಜ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಹಾಕ್ತಾರೆ. ಅಮೃತಹಳ್ಳಿ ಸ್ಟೇಷನ್ ಅಲ್ಲಿ ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿದ್ದಾರೆ, ಸುಳ್ಳು ಕೇಸ್ ಮಾಡಿದ್ದಾರೆ ಅಂತ ಹೇಳಿ, ಒಂದು ಫಾಲ್ಸ್ ಕೇಸ್ ಆಗಿದೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಹಾಕ್ತಾರೆ. ಆ ನಂತರ ಇವತ್ತು ಮಧ್ಯಾಹ್ನದವರೆಗೆ ಯಾವುದೇ ಸ್ಟೇಟ್ಮೆಂಟು ಅವರ ಫೇಸ್ಬುಕ್ ಅಲ್ಲಿ ಕಾಣಲ್ಲ. ಆದ್ರೆ ಇವತ್ತು ಮಧ್ಯಾಹ್ನ ಒಂದು ವಿಡಿಯೋ ಮಾಡಿ ಬಿಡ್ತಾರೆ. ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಅನ್ನ ಮಾಡಿದ್ದಾರೆ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಕೊಡಗೆಹಳ್ಳಿ ಏನೋ ಜೂರಿಸ್ಡಿಕ್ಷನ್ ಅಲ್ಲಿ ನಾನು ವಾಸವಾಗಿರೋದು. ಆದ್ರೆ ಅಮೃತಹಳ್ಳಿಯಲ್ಲಿ ಯಾಕೆ ಮಾಡಿದ್ದಾರೆ ಅಂತಂದ್ರೆ, ಅಮೃತಹಳ್ಳಿ ಪೊಲೀಸರು ಮಾಡ್ತಾ ಇದ್ದಂತಹ ಕೆಲವೊಂದು ವಿಚಾರಗಳ ಬಗ್ಗೆ ನಾನು ಲೋಕಾಯುಕ್ತದ ಗಮನಕ್ಕೆ ತಂದಿದ್ದೇನೆ. ಜೊತೆಗೆ ಅಲ್ಲಿನ ಏನು ನಾರ್ತ್ ಈಸ್ಟ್ DCP ಇದ್ದಾರೆ, ಅವ್ರ ಬಗ್ಗೆ ಕೂಡ ನಾನು ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ದೇನೆ. ಕೆಲವೊಂದು ಅಧಿಕಾರಿಗಳ ಫೋಟೋಸ್ ರೌಡಿ ಶೀಟರ್ಸ್ ಜೊತೆಗೆ ಇರೋ ಅಂತದ್ದನ್ನ, ಒಂದು ಪಾರ್ಟಿಯಲ್ಲಿ ಅಟೆಂಡ್ ಮಾಡಿರೋ ಅಂತದ್ದನ್ನ, ಅದು ಯೂನಿಫಾರ್ಮ್ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಹೋಗಿರೋ ಅಂತದ್ದನ್ನ ನಾನು ಗಮನಕ್ಕೆ ತಂದೆ, ಪಬ್ಲಿಕ್ ನ ಗಮನಕ್ಕೆ ತಂದೆ. ಹಾಗೂ ನಾನು ಇದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದೀನಿ. ಹೀಗೆ ಪ್ರಶ್ನೆ ಮಾಡಿರೋದ್ರಿಂದ ಅವರು ಯಾರನ್ನು, ಅಮಾಯಕರನ್ನ, ಅಂದ್ರೆ SC ST ಜನಾಂಗಕ್ಕೆ ಸೇರಿದ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ಅವರ ವಿರುದ್ಧ, ಜಗದೀಶ್ ಅವರ ವಿರುದ್ಧ ಕೇಸ್ ಮಾಡಿಸಿದ್ದಾರೆ ಅನ್ನುವಂತ ಆರೋಪವನ್ನ, ಗಂಭೀರವಾದ ಆರೋಪವನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಮಾಡಿರೋದನ್ನ ನೋಡ್ತಾ ಇದ್ರೆ ಇಲ್ಲಿ ಏನೋ ನಡೀತಾ ಇದೆ ಅನ್ನೋದಂತೂ ನನಗೆ ಅರ್ಥ ಆಗ್ತಾ ಇದೆ. ಆದ್ರೆ ಯಾವುದೇ ಸಾಕ್ಷಿ ಆಧಾರ ಇಲ್ಲದೆ ಒಂದು FIR ಆಗುತ್ತಾ ಅನ್ನೋದು ಕೂಡ ಪ್ರಶ್ನೆ ನನಗೆ. ಸರಿ ಇರ್ಲಿ, ಹಾಗಾದ್ರೆ ಇವರನ್ನು SC ST ಆಕ್ಟ್ ಅಲ್ಲಿ ಏನಾದ್ರೂ ಇದ್ರೆ ಅರೆಸ್ಟ್ ಆಗುವ ಎಲ್ಲ ಚಾನ್ಸಸ್ ಇದೆ. ಸೊ ಇವರು ಬೇಲನ್ನ ಮೂವ್ ಮಾಡ್ಕೊಳ್ಬೇಕಾಗತ್ತೆ ಜಗದೀಶ್ ಅವರು. ಯಾಕಂದ್ರೆ SC ST ಆಕ್ಟ್ ಅಲ್ಲಿ ಅಟ್ರಾಸಿಟಿ ಮಾಡಿದ್ರೆ, ಅಂದ್ರೆ ದೌರ್ಜನ್ಯ ಮಾಡಿದ್ರೆ, ಅದು ಅವರಿಗೆ ಘಾಸಿ ಆಗಿದ್ರೆ, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ನಿಜವಾಗಿದ್ರೆ ಇವರ ಬಂಧನದ ಸಾಧ್ಯತೆ ಎಲ್ಲವೂ ಇದೆ. ಆದ್ರೆ ಇವರು ಹೇಳುವ ರೀತಿಯಲ್ಲಿ ಅಧಿಕಾರಿಗಳು ಯಾವುದೋ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡು ಬಂದು, ಈ ವ್ಯಕ್ತಿಯಿಂದ ನನಗೆ ಅನ್ಯಾಯ ಆಗಿದೆ, ಅಂದ್ರೆ ವಕೀಲ್ ಸಾಬ್ ಅಂತ ಕರೆಸ್ಕೊಳ್ಳುವಂತಹ ಜಗದೀಶ್ ಅವರಿಂದ ಏನೋ ನನಗೆ ಅನ್ಯಾಯ ಆಗಿದೆ, ದೌರ್ಜನ್ಯ ಆಗಿದೆ ಅನ್ನುವಂತಹ ಸಾಕ್ಷಿ ಆಧಾರಗಳನ್ನು, ಪುರಾವೆಗಳನ್ನು SI ಅವರಿಗೆ, ಅಂದ್ರೆ ಆ ಠಾಣಾ ಅಧಿಕಾರಿಗಳಿಗೆ ಕೊಟ್ಟು ಅದು ಸರಿಯಾದ ರೀತಿಯಲ್ಲಿ FIR ಆಗಿದ್ರೆ ಇವರ ಬಂಧನ ಆಗುತ್ತೆ. ಅದು ಸರಿ ಇರ್ಬೇಕು ಮಾತ್ರ. ಸುಮ್ನೆ ಇವ್ರು ಹೇಳಿದಾಗೆ ಫಾಲ್ಸ್ ಅಲಿಗೇಷನ್ ಆಗಿದ್ರೆ ಆಗುದಿಲ್ಲ. ಯಾಕಂದ್ರೆ ಇವ್ರು ಹೇಳ್ತಾ ಇರೋದು, ಇವ್ರ ಫೇಸ್ಬುಕ್ ಅನ್ನ ಸ್ಕ್ರೋಲ್ ಮಾಡುವಾಗ ಇವ್ರು ಹೇಳೋದ್ರಲ್ಲೂ ಸತ್ಯ ಇದೆ ಅನ್ಸುತ್ತೆ. ಯಾಕಂದ್ರೆ ಇವರು ಕೆಲವೊಂದು ಅಧಿಕಾರಿಗಳು ರೌಡಿ ಶೀಟರ್ಸ್ ಜೊತೆಗೆ ಯಾವುದೋ ಒಂದು ಪಾರ್ಟಿಯಲ್ಲಿ ಭಾಗವಹಿಸಿದ ಹಾಗೆ ಎಲ್ಲ ಫೋಟೋಸ್ ಅನ್ನ ಹಾಕೊಂಡಿದ್ದಾರೆ. ಜೊತೆಗೆ ಇವರು ಅಲ್ಲಿನ MLA ಅವರ ವಿರುದ್ಧ, ಯಾರಪ್ಪ ಅವರ ಹೆಸರು, ವಿಶ್ವನಾಥ್ ಅವರು ಯಲಹಂಕ ಕ್ಷೇತ್ರದ MLA, ಅವರ ವಿರುದ್ಧ ಕೂಡ ಒಂದಷ್ಟು ವಿಚಾರಗಳ ಬಗ್ಗೆ ಧ್ವನಿ ಎತ್ತಿದ್ರು. ಸೊ ಇವರು ಹೇಳುವ ಪ್ರಕಾರ ರಾಜಕಾರಣಿಗಳ ಇನ್ಫ್ಲೂಯೆನ್ಸ್ ಇರ್ಬೋದು, ಜೊತೆಗೆ ನಮ್ಮ ಏನು ಇವರು ಯಾರಿದಾರಪ್ಪ ಪೊಲೀಸ್ ಅಧಿಕಾರಿಗಳು, ಇವರ ವಿರುದ್ಧ ಲೋಕಾಯುಕ್ತಕ್ಕೆ ಕೊಟ್ಟ ದೂರುಗಳಿರ್ಬೋದು, ಇವೆಲ್ಲವೂ ಅವರನ್ನ ಒಂಚೂರು ಡಿಸ್ಟರ್ಬ್ ಮಾಡಿದೆ. ಅದರಿಂದ ಇವರೆಲ್ಲರೂ ಸೇರಿ ಪಿತೂರಿ ನಡೆಸ್ತಾ ಇದ್ದಾರೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ ಲಾಯರ್ ಜಗದೀಶ್ ಅವ್ರ ವಿರುದ್ಧ ಅನ್ನುವಂಥದ್ದು ಅವರ ಒಂದು ಮಾತುಗಳಲ್ಲಿ ನನಗೆ ಅರ್ಥ ಆಗಿರುವಂಥದ್ದು. ಆದ್ರೆ ಅದೇನೇ ಇರ್ಲಿ, ಅದು ಜಗದೀಶ್ ಅವ್ರಿರ್ಬೋದು ಅಥವಾ ಈ ಅಧಿಕಾರಿಗಳಿರ್ಬೋದು, ಯಾವುದೇ ಕಾರಣಗಳನ್ನ ಇಲ್ಲದೆ ಆರೋಪ ಮಾಡುವಂಥದ್ದು ತಪ್ಪಾಗತ್ತೆ. ಜಗದೀಶ್ ಅವರು ಸಾಕ್ಷಿ ಸಮೇತ ಹಾಕಿರೋದು ಹೌದು, ಒಂದು ಫೋಟೋ ಹಾಕಿದ್ದಾರೆ. ಈ ಫೋಟೋದಲ್ಲಿರೋರ ಹೆಸರು ಈ ರೀತಿಯಾಗಿದೆ. ಇವರೊಬ್ರು ಅಧಿಕಾರಿ ಅಫಿಷಿಯಲ್ ಆಗಿ ಆ ಒಂದು ರೌಡಿ ಶೀಟರ್ನ ಬರ್ತಡೆಗೆ ಹೋಗಿದ್ರ, ಇಲ್ಲ ಅನ್ಅಫಿಷಿಯಲ್ ಆಗಿ ಹೋಗಿದ್ರೆ, ಯೂನಿಫಾರ್ಮ್ ಹಾಕೊಂಡು ಯಾಕೆ ಹೋಗಿದ್ರು, ಈ ಎಲ್ಲ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಓಕೆ, ಅದನ್ನ ಏನಾದ್ರೂ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್ಗೆ ದೂರು ಕೊಟ್ಟಿದಾರ ಅಂತಂದ್ರೆ ಹೌದು, ಅದನ್ನು ನಾನು ಕೊಟ್ಟಿದ್ದೇನೆ ಅಂತ ಹೇಳಿ ಆ ವಿಡಿಯೋದಲ್ಲಿ ಒಂದಷ್ಟು ದೂರುಗಳನ್ನ ಅವರು ಕೊಟ್ಟಿರುವಂತಹ ಲೋಕಾಯುಕ್ತಕ್ಕೆ ಹಾಗೂ ಅವರ ಸೀನಿಯರ್ ಅಥಾರಿಟೀಸ್ಗೆ ಕೊಟ್ಟಿರುವಂತಹ ದೂರುಗಳನ್ನು ಕೂಡ ಅವರ ವಿಡಿಯೋದಲ್ಲಿ ಹಾಕಿದ್ದಾರೆ. ಸೊ ಇದು ಏನಾದ್ರೂ ದುರುದ್ದೇಶದಿಂದ ಕೂಡಿರುವಂತಹ
ಅಟ್ರೋಸಿಟಿ ಕೇಸು ಲಾಯರ್ ಜಗದೀಶ್ ಅವರ ವಿರುದ್ಧ ಹಾಕಿದ್ರೆ ಇದು ಬಹಳ ಆಶ್ಚರ್ಯ ಪಡ್ಬೇಕಾಗಿರುವಂತ ವಿಚಾರ. ಅಂದ್ರೆ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡ್ಬಿಡ್ತಾ ಇದಾರೇನೋ ಅಧಿಕಾರಿಗಳು ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಯಾಕಂದ್ರೆ ಈವರೆಗೂ ಅವರ ಬಂಧನ ಆಗ್ಲಿ ಅಥವಾ ಅವರಿಗೆ ಯಾವುದೇ ಒಂದು ಏನು ನೋಟಿಸ್ ಹೋಗಿರೋ ತರ ಎಲ್ಲೂ ಏನು ನ್ಯೂಸ್ ಬಂದಿಲ್ಲ, ಅವರು ಏನು ಹೇಳಿಲ್ಲ. ಯಾಕಂದ್ರೆ ನಿನ್ನೆ ರಾತ್ರಿ ಪೋಸ್ಟ್ ಹಾಕಿದ್ಮೇಲೆ ಇವತ್ತು ಮಧ್ಯಾಹ್ನ ಇನ್ನೊಂದು ಪೋಸ್ಟ್ ಬಂದಿರುವಂತದ್ದು. ಸಮಥಿಂಗ್ ಈಸ್ ಫಿಶಿ. ಆದ್ರೆ ಅಟ್ರೋಸಿಟಿ ಕೇಸ್ ಆಗಿದ್ರೆ ಅದು ಸುಳ್ಳು ಕೇಸ, ನಿಜವಾದ ಕೇಸ, ಇಲ್ಲ ಸುಳ್ಳು ಕೇಸ್ ಹಾಕಿ ನಿಜವಾಗ್ಲೂನೆ ಕಸ್ಟಡಿಗೆ ತಗೊಳ್ಬೇಕು ಅಂತ ಏನಾದ್ರು ಡಿಪಾರ್ಟ್ಮೆಂಟೇ ಇವ್ರ ವಿರುದ್ಧ ಪಿತೂರಿ ನಡೆಸ್ತಾ ಇದೆಯಾ, ಇಲ್ಲ ಯಾರಾದ್ರೂ ರಾಜಕಾರಣಿ ಇದಾರ ಅವ್ರು ಹೇಳೋ ತರ, ಅದೆಲ್ಲ ನಮಗ್ ಗೊತ್ತಿಲ್ಲ. ಆದ್ರೆ ವಿಚಾರಗಳಂತೂ ಹೌದು ಅವ್ರ ಫೇಸ್ಬುಕ್ ಅಲ್ಲಿ ನೀಟಾಗಿ ಕಾಣಿಸ್ತಾ ಇದೆ. ಹಾಗೆ ಅವ್ರು ಹೇಳ್ತಾರೆ ಇವ್ರ ಹತ್ರ ಒಂದು ಕನ್ಸಿಡರೇಷನ್ಗೆ, ಅಂದ್ರೆ ಒಂದು ನೆಗೋಸಿಯೇಷನ್ ಮಾಡಿ ಒಂದು ಕನ್ಸಿಡರೇಷನ್ ಏನಾದ್ರು ಮಾಡ್ಕೊಳ್ಳೋಣ, ಇದನ್ನ ಕನ್ಸಿಡರ್ ಮಾಡಿ ಈ ವಿಚಾರಗಳನ್ನ ಅಂತ ಏನಾದ್ರು ಮಧ್ಯವರ್ತಿಗಳು ಬಂದಿದಾರ ಅಂತ ಕೇಳಿದ್ರೆ ಅದನ್ನು ಹೇಳಿದಾರೆ ಅವರು ಆ ವಿಡಿಯೋದಲ್ಲಿ. ಅವರಿಗೆ ಒಬ್ರು ಕನ್ನಡ ಪರ ಹೋರಾಟಗಾರರು ಹರೀಶ್ ಅನ್ನೋ ಅಂತವ್ರು ಇವ್ರಿಗೆ ಕಾಲ್ ಮಾಡಿ ಆ ಫೋಟೋಸ್ ಎಲ್ಲ ತೆಗೆದು ಬಿಡಿ ಬೇಡ ಅಂತ ಹೇಳಿ ಈ ಡಿಪಾರ್ಟ್ಮೆಂಟ್ಗೆ ಹಾಗೂ ಜಗದೀಶ್ ಅವರ ಮಧ್ಯೆ ಒಂದು ಮೀಡಿಯೇಷನ್ ಮಾಡಕ್ ಒಬ್ಬ ವ್ಯಕ್ತಿ ಬಂದಿದ್ರು ಅಂತ. ಆದ್ರೆ ಇವರು ಇಲ್ಲ, ನಾನು ನೈಜವಾಗಿ ನಾನು ವಿಚಾರಗಳನ್ನ ಹೇಳುವಂತಹ ವ್ಯಕ್ತಿ, ನನ್ಗೆ ಯಾವುದೇ ಆಮಿಷಗಳು ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅದ್ರ ಬಗ್ಗೆ. ನಾನು ಆ ವಿಡಿಯೋ ಅಥವಾ ಆ ಒಂದು ಪೋಸ್ಟ್ ನಾನು ಏನ್ ಹಾಕಿದೀನಿ ಅದನ್ನ ಡಿಲೀಟ್ ಮಾಡೋ ಮಾತೇ ಇಲ್ಲ. ನಾನು ಪತ್ರಿಕೋದ್ಯಮವನ್ನ ಸೀರಿಯಸ್ ಆಗಿ ಮಾಡ್ಬೇಕು ಅಂತ ಇದೀನಿ ಅಂತ ಹೇಳಿದೀನಿ ಅಂತ ಕೂಡ ಆ ವಿಡಿಯೋದಲ್ಲಿ ಹೇಳಿದ್ದಾರೆ. ಏನ್ ನಡೀತಾ ಇದೆ ಹಾಗಾದ್ರೆ? ಯಾರು ಈ ಕನ್ನಡ ಪರ ಹೋರಾಟಗಾರ? ಈ ಎಲ್ಲಾ ವಿಚಾರಗಳನ್ನ ಯಾಕೆ ಅವರು ವಿಡಿಯೋದಲ್ಲಿ ಹೇಳಿದ್ದಾರೆ? ಅವ್ರು ಯಾಕೆ ಇನ್ನೊಂದು ಕಂಪ್ಲೇಂಟ್ ಕೊಡಬಾರದು ಅಂತ ನನಗನ್ನಿಸ್ತು. ಲಾಯರ್ ಜಗದೀಶ್ ಅವರು ಕೂಡ ಒಂದು ಕಂಪ್ಲೇಂಟ್ ಅನ್ನ ಕೊಡ್ಲಿ, ಆನ್ಲೈನ್ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡ್ಲಿ. ಯಾರು ಆ ಮಧ್ಯಸ್ಥಿಕೆ ವಹಿಸಿದಂತಹ ವ್ಯಕ್ತಿ ಯಾಕೆ ಡಿಲೀಟ್ ಮಾಡ್ಬೇಕು ಅಂತ ಹೇಳಿದ್ರು, ಕಾನೂನು ರೀತಿಯಾಗಿ ಏನಾದ್ರು ಅದರಲ್ಲಿ ಅಟ್ರಾಸಿಟಿ ಆಗೋ ಅಂತದ್ದು ಏನಾದ್ರು ಖಂಡಿತ ನನಗಂತೂ ಏನು ಕಾಣಿಸ್ಲಿಲ್ಲಪ್ಪ. ಆ ವಿಡಿಯೋದಲ್ಲಿ ಆಗ್ಬೋದು ಅಥವಾ ಅವ್ರು ಹಾಕಿರೋ ಅಷ್ಟು ಒಂದು ಏನು 1 ವೀಕ್ ಇದು ಗಮನಿಸುವಾಗ ಅಟ್ರಾಸಿಟಿ ಆಗುವಂತಹ ಅಲಿಗೇಷನ್ಸ್ ಏನು ಮಾಡಿರ್ಲಿಲ್ಲ ಅಲ್ಲಿ. ಅಂದ್ರೆ ಜಾತಿ ನಿಂದನೆ ಇರ್ಬೋದು ಅಥವಾ SC/ST ಸಮುದಾಯಕ್ಕೆ ಸೇರಿದವರ ವಿರುದ್ಧ ಆಗ್ಲಿ ಯಾವುದೇ ಸ್ಟೇಟ್ಮೆಂಟ್ ಕಾಣಿಸ್ಲಿಲ್ಲ. ಅಧಿಕಾರಿಗಳು ಯೂನಿಫಾರ್ಮ್ ಹಾಕೊಂಡು ಯಾಕೆ ಒಂದು ಪ್ರೈವೇಟ್ ಫಂಕ್ಷನ್ಸ್ ಅಲ್ಲಿ ಹೋಗಿ ಭಾಗವಹಿಸಿದ್ದಾರೆ, ಅದು ಒಬ್ಬ ರೌಡಿ ಶೀಟರ್ ಅಂತ ಹೇಳುವಂತ ವ್ಯಕ್ತಿಯ ಜೊತೆಗೆ ಕ್ರಿಮಿನಲ್ ಹಿನ್ನೆಲೆ ಇರುವಂತಹ ವ್ಯಕ್ತಿಗಳ ಜೊತೆಗೆ ಹೋಗಿ ಯಾಕೆ ಫೋಟೋಗ್ರಾಫ್ಸ್ ಅನ್ನ ಕ್ಲಿಕ್ ಮಾಡಿಸ್ಕೊಂಡಿದ್ದಾರೆ ಯೂನಿಫಾರ್ಮ್ ಹಾಕೊಂಡು, ಅಥವಾ ಅದೇನಾದ್ರೂ ಅಫಿಷಿಯಲ್ ಆಗಿ ಅವರನ್ನ ಭೇಟಿ ಮಾಡಿರುವಂತದ್ದ ಇಲ್ಲ ಅನ್ಅಫಿಷಿಯಲ್ ಇದನ್ನ ಪ್ರಶ್ನೆ ಮಾಡಿದ್ದಾರೆ ಅಂತ ನನ್ಗನ್ನಿಸ್ತು. ಬಟ್ ಏನೇ ಇರ್ಲಿ, ಯಾವುದೇ ವಿಚಾರಗಳನ್ನ ನಾವು ಕನ್ಕ್ಲೂಷನ್ಗೆ ಬರೋದು ಬೇಡ. ಇಫ್ ಇಟ್ ಈಸ್ ಅಟ್ರಾಸಿಟಿ ಕೇಸ್, ಅವರು ಯಾರೇ ಆಗಿರ್ಬೋದು ಅವ್ರ ಮೇಲೆ ಅಂತಲ್ಲ, ನಾನೊಂದು ಜನರಲ್ ಆಗಿ ಹೇಳೋದೇನು ಅಂದ್ರೆ ಅಟ್ರಾಸಿಟಿ ಕೇಸ್ ಆಗಿದ್ರೆ ಅವರು ಬೇಲ್ ತಗೊಳ್ಳೇಬೇಕಾಗತ್ತೆ, ಎಲ್ಸ್ ಅವರ ಡಿಟೆನ್ಷನ್ ಆಗುವ ಎಲ್ಲಾ ಸಾಧ್ಯತೆ ಇರತ್ತೆ. ಯಾಕಂದ್ರೆ ಸೆಕ್ಷನ್ಸ್ ಅದನ್ನೇ ಹೇಳತ್ತೆ ಅಂತ ಹೇಳ್ತೀನಿ. ಅದೇನಾದ್ರೂ ಫಾಲ್ಸ್ ಕೇಸ್ ಆಗಿದ್ರೆ ಡಿಟೆನ್ಷನ್ ಎಲ್ಲ ಏನು ಆಗಲ್ಲ. ಆದ್ರೆ ಇವರ ವಿರುದ್ಧ ಇವ್ರು ಹೇಳುವ ಪ್ರಕಾರ ಪೊಲೀಸರೇ ಹುನ್ನಾರ ಮಾಡ್ತಾ ಇದ್ದಾರೆ ಅಂತ ಹೇಳೋದಂತೂ ಸ್ವಲ್ಪ ಗಾಬರಿ ಬರುತ್ತೆ. ಯಾಕಂದ್ರೆ ಬೇಲಿನೇ ಎದ್ದು ಹೊಲ ಮೇದಂಗ ಆಗ್ಬಿಡತ್ತೆ. ಏನಂತೀರಾ ಫ್ರೆಂಡ್ಸ್? ಹೌದಲ್ವಾ? ನಾನು ಈ ವಿಚಾರ ಮಾತಾಡ್ಬೇಕು ಅನ್ನಿಸ್ತು, ಮಾತಾಡಿದೀನಿ. ನಿಮಗೇನು ಅನ್ನಿಸ್ತು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆದ್ರೆ ಇಲ್ಲಿ ಯಾವುದಕ್ಕೂ ಕ್ಲಾರಿಟಿ ಇಲ್ಲ. FIR ಆಗಿದ್ರೆ ಅದರ ಕಾಪಿ ಹಾಕ್ಬೇಕಿತ್ತು, ಅದು ಹಾಕಿಲ್ಲ ಜಗದೀಶ್ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ ಅಂತ ಮಾತ್ರ ಹೇಳಿದ್ದಾರೆ. ಆಮೇಲೆ ಎರಡನೇದು, ಇವ್ರು ಇನ್ನೂ ಎನ್ಕ್ವೈರಿಗೆ ಹೋಗದೆ ಇರುವಂತದ್ದು. ಯಾಕಂದ್ರೆ ಅದು ಇಮಿಡಿಯೇಟ್ ಆಗಿ ಎನ್ಕ್ವೈರಿ ಕರಿತಾ ಇದ್ರು, ಅದು ಆಗ್ಲಿಲ್ಲ. ಸೊ ಡಿಟೆನ್ಷನ್ ಆಗ್ತಾರಾ, ಡಿಟೆನ್ಷನ್ ಆಗಲ್ವಾ, ಏನು ಅರೆಸ್ಟ್ ಆಗ್ತಾರಾ, ಅರೆಸ್ಟ್ ಆಗಲ್ವಾ, ನಮಗ್ ಗೊತ್ತಿಲ್ಲ. ನೋಡೋಣ, ಕಾದು ನೋಡೋಣ. ಎಲ್ಲ ಒಳ್ಳೇದೇ ಆಗ್ಲಿ. ಅಧಿಕಾರಿಗಳ ಮಧ್ಯೆ ಹಾಗೂ ಜಗದೀಶ್ ಅವ್ರ ಮಧ್ಯೆ ಏನಾದ್ರು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದು ಕ್ಲಿಯರ್ ಆಗ್ಲಿ ಅಂತ ಹೇಳ್ತಾ, ಒಂದು ಭ್ರಷ್ಟ ಮುಕ್ತ ಸಮಾಜ ನಮ್ದಾಗ್ಲಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಹೆಚ್ಚು ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.